ಆರ್ಟಿಫಿಷಿಯಲ್ ನನ್ನ ಹತ್ರನೇ ಪ್ಲ್ಯಾಂಟ್ ಇತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತುಂಬ ಇಷ್ಟ ಆಯ್ತು. ಇದು ತುಂಬ ಚೆನ್ನಾಗಿದೆ. ಇದು ಒಂದೇ ಥರ ಒಂದೇ ಲೆವೆಲಲ್ಲಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. 5 ಬೆರಳು ಒಂದೇ ಸಮ ಇದೆಯಾ? ಇಲ್ಲ. ಸೊ ಹಾಗಾಗಿ ಯಾರ್ಯಾರಿಗೆ ಏನೇನು ಅನ್ಸುತ್ತೋ ಅದನ್ನು ಅವರು ಒಳ್ಳೆ ಫ್ರೆಂಡ್ಶಿಪ್ 10 ಕೆಟ್ಟ ಜನನ 10 ಜನ ಇಟ್ಕೊಂಡು ಓಡಾಡೋದಕ್ಕಿಂತ ಒಳ್ಳೆಯವರು ಇಬ್ಬರಿದ್ರೆ ಸಾಕಲ್ವಾ? ನಮಗೆ ಸಜೆಸ್ಟ್ ಮಾಡೋ ಅಂಥವ್ರು, ನಮಗೆ ಒಳ್ಳೇದನ್ನ ಬಯಸೋ ಅಂಥವ್ರು, ನಮ್ಮ ಬಗ್ಗೆ ಒಳ್ಳೇದು ಮಾತಾಡೋ ಅಂಥವ್ರು ತುಂಬಾನೇ ಬೆನಿಫಿಟ್ಟು. ಸೊ ಅದನ್ನ ನಾವು ತಿನ್ನೋದಕ್ಕೂ ದೇಹಕ್ಕೂ ಯೂಸ್ ಮಾಡ್ಬೋದು, ಕುಡಿಬೋದು ಜ್ಯೂಸ್ ಎಲ್ಲ ಮಾಡ್ಕೊಂಡು. ನಾನು ಇದನ್ನ ಏರ್ ಫಾಲ್ ರೆಮಿಡಿಗೆ ಅಂತಾನೆ ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಎಳ್ಳು, ಸಾಮಾನ್ಯವಾಗಿ ಎಳ್ಳೆಣ್ಣೆನ ಕೂದಲಿಗೆ ಯೂಸ್ ಮಾಡ್ತಾರೆ. ನಾನೊಂದು ನೋಡಿ ಈ ತರ ಸ್ಕಾಲ್ಫಿಗೆ ಇದರಿಂದನೇ ಮಾಡ್ಕೊಳ್ಳೋಣ ಈ ತರ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ತಮ್ನಿಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಇವತ್ತಿನ ಟಾಪಿಕ್ ಏನು ಅಂತ. ಎಸ್, ಇವತ್ತು ಒಂದು ಏರ್ ಸ್ಪ್ರೇ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು, ತುಂಬಾ ಚೆನ್ನಾಗಿದೆ. ಇದನ್ನು ಮಾಡಿ ಇಟ್ಕೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಏರ್ ಗ್ರೋತ್ ಆಗೋದಕ್ಕೆ, ನಿಮ್ಗೇನಾದರೂ ಡ್ಯಾಂಡ್ರಫ್ ಇದ್ದರೆ ಮತ್ತು ಏರ್ ಫಾಲ್ ಆಗ್ತಾ ಇದ್ರೆ ಅದು ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಅದು ಯಾವ ಥರ ಮಾಡೋದು ಅಂತ ನಾನು ಪ್ರೊಸೀಜರ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನೊಂದು ಟೀಪಾಯ್ ಮೇಲೆ ಇಡೋದಕ್ಕೆ ಒಂದು ಶೋ ಪೀಸ್ನ ತಗೊಂಡಿದ್ದೆ. ಸೊ ಆನ್ಲೈನಲ್ಲಿ ಶಾಪ್ ಮಾಡಿದ್ದು. ಆ್ಯಕ್ಚುಲಿ ಅದು ನನಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಮಿನಿ ಲಾಗಲ್ಲಿ ಆಲ್ರೆಡಿ ನಾನು ಅದನ್ನು ತೋರಿಸಿದ್ದೀನಿ. ಸೊ ಯಾವ ಥರ ಇದೆ ಅಂತ ನೆಕ್ಸ್ಟು ಲಾಗಲ್ಲಿ ತೋರಿಸ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ ತೋರಿಸ್ಲೇ ಇಲ್ಲ ಮೇಡಮ್ ಅಂತ. ನನಗೆ ಇನ್ನೊಂದೇನಪ್ಪ ಅಂದರೆ, ನನಗಿನ್ನೂ ಸ್ವಲ್ಪ ಗಂಟ್ಲು ಸರಿ ಹೋಗಿಲ್ಲ. ನಿನ್ನೆನೇ ಕೂಡ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆಸ್ಪತ್ರೆಗೆ ಹೋಗಿ ಸ್ವಲ್ಪ ಟ್ರೀಟ್ಮೆಂಟು ತೊಗೊಳ್ತಾ ಇದ್ದೀನಿ. ಅದು ಯಾಕೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಸ್ವಲ್ಪ ಕ್ರ್ಯಾಕ್ ಆಗ್ತಾಯಿದೆ ಮತ್ತು ವಾಯ್ಸು ಶೇಕ್ ಆಗ್ತಾಯಿದೆ. ನನಗೆ ಏನು ಮೇಜರ್ ಪ್ರಾಬ್ಲಮ್ಮು ಅಂತಲೂ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ನೆಕ್ಸ್ಟ್ ವೀಕು ಬೆಂಗಳೂರಿಗೆ ಹೋಗೋಣ ಅಂತಲೂ ಮಾಡ್ತಾಯಿದ್ದೀನಿ. ENT ಅವ್ರ ಹತ್ರ ಒಂದು ಸತಿ ಅಪಾಯಿಂಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ನನಗಿನ್ನೂ ಸಿಕ್ಕಿಲ್ಲ. ಟ್ರಸ್ಟ್ವೆಲ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋಣ ಅಂತ. ರೆಗ್ಯುಲರಾಗಿ ನಾನು ಅಲ್ಲೇ ತೋರಿಸ್ಕೊಳ್ಳೋದು. ನನಗೆ ಸೈನಸ್ಸು ಇರೋದ್ರಿಂದ ಸ್ವಲ್ಪ ಇವಾಗ ಒಂದು ಸತಿ ಹೋಗಿ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಬೇಕು. ಓಕೆ, ಈಗ ತೋರಿಸ್ತೀನಿ. ಇದು ನನ್ನ ಟೀಪಾಯ್ ಮೇಲೆ ಒಂದು ಶೋ ಪೀಸ್ನ ತರಿಸಿದೆ ಇಡೋದಕ್ಕೆ ಅಂತ. ಟೀಪಾಯ್ಗೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಈ ಥರ ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ ಕೂಡ ತರಿಸಿದ್ದಾಳೆ ಈ ಥರದ್ದೇನೆ. ಅವಳಿಗೆ ಇಷ್ಟು ಚೆನ್ನಾಗಿರೋದು ಬಂದಿಲ್ವಂತೆ. ಸೊ ಹೇಳ್ತಾ ಇದ್ಲು, ನನಗೆ ಅಷ್ಟೊಂದು ಚೆನ್ನಾಗಿರೋದು ಬಂದಿಲ್ಲ ಕಣೆ, ನಿನಗೆ ಚೆನ್ನಾಗಿರೋದು ಕಳಿಸಿದ್ದಾರೆ ಅಂತ. ಇದನ್ನು ನಾನು ತೊಗೊಂಡಿದ್ದು ಮೀಶೋದಲ್ಲಿ. ಸೊ ಮೀಶೋಯಿಂದ ನಾನು ಶಾಪ್ ಮಾಡಿದ್ದು. ಬಟ್ ಮೀಶೋದಲ್ಲಿ ಇನ್ನೊಂದೇನಪ್ಪ ಅಂದರೆ, ನನಗೆ ಲಿಂಕ್ ಸಿಗ್ತಾ ಇಲ್ಲ ಇದ್ರದ್ದು ಶೇರ್ ಮಾಡೋಣ ಅಂದರೆ. ಸೇಮ್ ಪೀಸು ನನಗೆ ಅಮೆಝಾನಲ್ಲಿ ಲಿಂಕ್ ಸಿಕ್ಕಿದೆ. ಅದ್ರದ್ದು ನಾನು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಇದು ಮೀಶೋಯಿಂದ ತರಿಸಿರೋದು. ಇದನ್ನು ನಾನು ಸ್ಕ್ರೀನ್ ಮೇಲ್ಗಡೆನೂ ಇದ್ರ ನಂಬರು ಮತ್ತು ಅದರಲ್ಲಿ ಮೀಶೋದಲ್ಲಿ ಮಾತ್ರ ಕೋಡು, ಆ ಕೋಡ್ನ ನೀವು ಪ್ರೆಸ್ ಮಾಡಿ ಮೀಶೋದಲ್ಲೂ ತೊಗೊಳ್ಬೋದು. ತುಂಬ ಕಮ್ಮಿ ಬೆಲೆಗೆ ನನಗೆ ಇದು ಸಿಕ್ಕಿದ್ದು 184 ರುಪೀಸ್ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಇದು ಟೀಪಾಯ್ ಮೇಲೆ ಇಟ್ಟಾಗ ಯಾವ ಥರ ಕಾಣಿಸುತ್ತೆ ಅಂತಲೂ ತೋರಿಸ್ತೀನಿ. ಸೊ ನೋಡಿ, ಇದಕ್ಕೊಂದು ಆರ್ಟಿಫಿಷಿಯಲ್ ನನ್ನ ಹತ್ರನೇ ಪ್ಲ್ಯಾಂಟ್ ಇತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತುಂಬ ಇಷ್ಟ ಆಯ್ತು. ಇದು ತುಂಬ ಚೆನ್ನಾಗಿದೆ. ಇದು ನೋಡಿ ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇದೆ. ನಿಮಗೆ ಬ್ಲ್ಯಾಕ್ ಮೆಟಲಲ್ಲಿ ಬೇಕಾದ್ರೂ ತೊಗೋಬೋದು, ಇನ್ನೊಂದು ಸಿಲ್ವರಲ್ಲಿ, ವೈಟ್ ಮೆಟಲಲ್ಲೂ ಇದೆ. ನಾನಿದು ಗೋಲ್ಡನಲ್ಲಿ ತೊಗೊಂಡಿದ್ದೀನಿ. ಸಿಲ್ವರ್ ಮೆಟಲ್ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಟೀಪಾಯ್ ಮೇಲೆ ಇಟ್ಟರೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಪ್ಲೇಟ್ ಏನು ಇದ್ರದ್ದಲ್ಲ, ಇದು ಕೇಕ್ ತೊಗೊಂಬಂದಿದ್ವಲ್ಲ ಅದ್ರದ್ದು ಒಂದು ನನಗೆ ರಟ್ಟು ಸಿಕ್ಕಿತ್ತು. ಸೊ ಹಾಗಾಗಿ ಇದರಲ್ಲಿ ಅದರ ಮೇಲೆ ಇಟ್ಟಿದ್ದೀನಿ, ಡೆಕೋರೇಟ್ ಮಾಡಿದ್ದೀನಿ. ಟೀಪಾಯ್ ಮೇಲೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮಗೆ ಯಾರಿಗಾದರೂ ಬೇಕಂದರೆ ನನಗೆ ಮೆಸೇಜ್ ಹಾಕಿ, ನಾನು ಇದ್ರದ್ದು ಲಿಂಕ್ನ ಶೇರ್ ಮಾಡ್ತೀನಿ. ಇದು ಮೀಶೋನಲ್ಲಿ ತೊಗೊಂಡಿದ್ದು ಅಂತ ನಾನು ಆವಾಗಲೇ ಹೇಳಿದ್ನಲ್ವ. ಇದ್ರದ್ದು ಪಿಕ್ಚರ್ ಕೂಡ ನಾನು ಸ್ಕ್ರೀನ್ಶಾಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಫ್ರೆಂಡ್ಸ್. ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟ ಮೇಲೆ ಆ್ಯಸ್ ಯೂಶುವಲ್ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ನಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಮನೆ ಕೆಲಸ. ಇವಾಗ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ ಮಕ್ಕಳಿಗೆ. ಹಂಗಾಗಿ ನಾನು ಸ್ವಲ್ಪ ಬೇಗ ಎದ್ದೇಳಿಸ್ತೀನಿ ಅವರಿಗೆ ಓದ್ಕೊಳ್ಳೋದಕ್ಕೆ. ನಾನು ಅವ್ರ ಜೊತೆ ಎದ್ದೇಳ್ತೀನಿ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತೀನಿ, ಅವರು ಓದ್ಕೊಳ್ತಾ ಇರ್ತಾರೆ. ನನಗೆ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ನನಗೆ ವೀಡಿಯೋಸು ಅಪ್ಲೋಡಿಂಗ್ ಇರುತ್ತೆ, ಎಡಿಟಿಂಗ್ ಮಾಡೋದಿರುತ್ತೆ.
ಸೊ ವಿಡಿಯೋ ಮಾಡೋದಿರುತ್ತೆ, ಆವಾಗೆಲ್ಲ ನನಗೆ ಈಸಿ ಆಗುತ್ತೆ ಅಂತ ನಾನು ಬೇಗ ಬೇಗ ಮಾಡ್ಕೊಳ್ತೀನಿ. ಈ ವಿಷಯನ ನಿಮ್ಮ ಹತ್ರ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ನನಗೆ ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಬ್ಯಾಂಗ್ಳೂರಿಂದ ಫೋನ್ ಮಾಡಿದರು. ತುಂಬ ಜನ ಫ್ರೆಂಡ್ಸು ನನಗೆ ಬೆಂಗಳೂರಲ್ಲಿದ್ದಾರೆ. ಸೊ ನಾನು ಬೆಂಗಳೂರಲ್ಲೇ ಇದ್ದಿದ್ದು ಅಂತ ನಿಮ್ಗೆಲ್ಲರಿಗೂ ಎಷ್ಟೊಂದು ಸತಿ ಹೇಳ್ತಾ ಇರ್ತೀನಿ. ಹಾಗಾಗಿ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬರು ತುಂಬ ಡಿಸ್ಟರ್ಬ್ ಆಗಿದ್ರು. ನಾನು ತುಂಬ ದಿನಗಳಿಂದ ಅವ್ರಿಗೆ ಫೋನೇ ಮಾಡಕ್ಕೆ ಹೋಗಿರಲಿಲ್ಲ ಪಾಪ. ಫೋನ್ ಮಾಡಿದ್ದೆ. ಅವರು ಸಾಮಾನ್ಯವಾಗಿ ಫ್ರೆಂಡ್ಸ್ ಅಂದರೆ ಎಲ್ಲರೂ ಗ್ರೂಪ್ ಫ್ರೆಂಡ್ಶಿಪ್ಪಲ್ಲಿ ಇದ್ದೇ ಇರ್ತೀರಲ್ವಾ. ಸೊ ನಾವು ಅದೇ ಥರ ಎಲ್ಲರೂ ಇದ್ವಿ. ಅದರಲ್ಲಿ ಒಬ್ಬರು ಫ್ರೆಂಡು ಇವಾಗ ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡೋದು ಒಂಥರ. ಸೊ ಇವ್ರನ್ನ ಟಾರ್ಗೆಟ್ ಮಾಡೋದು, ಇವ್ರಿಗೆ ಬೈಯೋದು, ಸೊ ಇವ್ರಿಗೇನು ಗೊತ್ತಿಲ್ಲ ಅನ್ನೋ ಥರ ಟ್ರೀಟ್ ಮಾಡೋದು, ಆ ಥರ ಎಲ್ಲ ಇವ್ರನ್ನ ಮಾಡ್ತಾ ಇದ್ದಾರಂತೆ. ಅದ್ರ ಬಗ್ಗೆನೇ ಇವರು ತಲೆ ಕೆಡಿಸ್ಕೊಂಡು ಯಪ್ಪ ಯಾವ ಥರ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಮನೇಲಿ ಅದೇ ವಿಷಯನ ಅದು ಅವ್ರ ಹತ್ರ ಕೇಳಿಸ್ಕೊಳ್ಳೋದು, ಅವ್ರು ಮಾತಾಡಿದ್ದೆಲ್ಲ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಮನೆಯಲ್ಲಿ ಜಗಳ ಆಡೋದು, ಮಕ್ಕಳಿಗೆಲ್ಲ ಬೈಯೋದು, ಹಸ್ಬೆಂಡ್ ಹತ್ರ ಜಗಳ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇದ್ರಂತೆ. ನನಗೆ ಫೋನ್ ಮಾಡಿ ಪಾಪ ಹೇಳ್ಕೊಂಡು ಅಳ್ತಾ ಇದ್ರು. ನಾನು ಅದಕ್ಕೆ ಅವರಿಗೆ ಬೈದೆ. ಸೊ ನೀವು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀರಾ? ಆ ಥರ ಫ್ರೆಂಡ್ಶಿಪ್ ಬೇಡವೇ ಬೇಡ. ನಮಗೆ ಇಷ್ಟ ಇದ್ದು ನಮ್ಮ ಜೊತೆ ಚೆನ್ನಾಗಿದ್ದು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರಾದರೆ ಓಕೆ. ಇಲ್ಲಾಂದರೆ ಅದೆಂಥ ಫ್ರೆಂಡ್ಶಿಪ್ ಆದ್ರೂ ಕಟ್ ಮಾಡಿ ನಿಮ್ಮ ಪಾಡಿಗೆ ನೀವು ಆರಾಮಾಗಿರಿ. ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ನಾವು ಮೇಯ್ನಾಗಿ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಫ್ಯಾಮಿಲಿಗೆ. ಅತ್ತೆ ಮಾವ, ಹಸ್ಬೆಂಡು, ಮಕ್ಕಳು ಅವ್ರ ಜೊತೆ ಚೆನ್ನಾಗಿದ್ರೆ ಸಾಕಲ್ವಾ. ಹಾಗಾಗಿ ಫ್ರೆಂಡ್ಶಿಪ್ಪಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡನ್ನೋದು ಮ್ಯಾಟ್ರ್ ಆಗಲ್ಲ. ಸೊ ಎಷ್ಟೇ ಇದ್ರೂ ಕೋಟಿ ದುಡ್ಡಿದ್ರೂ ಅನ್ನನೇ ತಾನೇ ನಾವು ಹೊಟ್ಟೆಗೆ ತಿನ್ನೋದು. ಅದನ್ನೆಲ್ಲ ನಿಜವಾಗ್ಲೂ ಕೆಲವೊಬ್ಬರು ಇರ್ತಾರೆ, ನಾವೇ ಗ್ರೇಟು, ನಮಗಿನ್ನ ಯಾರೂ ಇಲ್ಲ, ನಮಗೆಲ್ಲ ಗೊತ್ತು, ಅವ್ರಿಗೇನು ಗೊತ್ತಿರಲ್ಲ ತಳಬುಡ, ಆದರೆ ಅವರು ಸ್ಕೋಪ್ ತಗೊತಾ ಇರ್ತಾರೆ. ಅಂಥವರಿಂದ ದೂರ ಇರೋದೇ ಬೆಸ್ಟು ಅಂತ ನನಗನ್ನಿಸ್ತು. ನಾನು ನನ್ನ ಫ್ರೆಂಡಿಗೆ ಅದನ್ನೇ ಸಜೆಸ್ಟ್ ಮಾಡಿದೆ. ಅಂಥವರಿಂದ ದೂರ ಇದ್ಬಿಡು, ಬಿಟ್ಬಿಡು ಸುಮ್ಮನೆ. ದಿನ ನೋಡಿ ಅವ್ರನ್ನ ಅವ್ರ ಹತ್ರ ಮಾತು ಕೇಳಿ ಸೊ ಆ ಗ್ರೂಪೇ ಬಿಟ್ಬಿಡು. ಬೇಡ, ನಿನ್ಗಿಷ್ಟ ಇದ್ದವ್ರು ಮಾತಾಡ್ತಾರೆ, ಇಷ್ಟ ಇಲ್ಲ ಅಂದವ್ರನ್ನ ದೂರ ಇಟ್ಟು ನಿನ್ನ ಪಾಡಿಗೆ ನೀನು ಸಪ್ರೇಟಾಗಿ ನಿನ್ಗೆ ಒಳ್ಳೆತನ ಇರೋದ್ರಿಂದ ಬೇರೆ ಫ್ರೆಂಡ್ಸ್ ಆಗ್ತಾರೆ. ಬೇರೆ ಫ್ರೆಂಡ್ಸ್ ಮಾಡಿಕೊಂಡು ಅವ್ರ ಜೊತೆ ಇರೋದೇ ಬೆಸ್ಟು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಅವರಿಗೆ ನಿಜವಾಗ್ಲೂ 1.5 ಅವರ್, 2 ಅವರೇ ಮಾತಾಡಿದ್ದೀನಿ ಅಂದ್ಕೊಳ್ಳಿ. ಅವಳಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಹೇಳಿ. ಸೊ ನಿನ್ನೆ ಮತ್ತೆ ರಿಪೀಟ್ ಕಾಲ್ ಮಾಡಿದ್ದೆ. ಕಾಲ್ ಮಾಡಿ ಕೇಳಿದೆ. ಓಕೆ, ಇವಾಗ ಒಂದು ಸ್ವಲ್ಪ ಮನಸ್ಸು ಹಗುರ ಅನ್ನಿಸ್ತಾ ಇದೆ ಅಂತ ಅಂದ್ಲು. ನಿಜವಾಗ್ಲೂ ಖುಷಿ ಆಯಿತು. ಸೊ ಒಂದು ಏನಂದರೆ, ಕೆಲವ್ರು ಇರ್ತಾರೆ ಮನಸ್ಸು ಬಿಚ್ಚಿ ಹೇಳ್ಕೊಳ್ಳಲ್ಲ, ಅದನ್ನು ಒಳಗೇ ಇಟ್ಕೊಂಡು ನೋವು ತಿಂತಾ ಇರ್ತಾರೆ. ಯಾರ ಹತ್ರನಾದರೂ ಶೇರ್ ಮಾಡ್ಕೊಂಡಾಗ ಅವರ ಸಜೆಷನ್ ತೊಗೊಳೋದೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ನನ್ನ ಫ್ರೆಂಡಿಗೆ ಕನ್ವಿನ್ಸ್ ಮಾಡಿ ಹೇಳಿದೆ, ಅಂಥ ಫ್ರೆಂಡ್ಶಿಪ್ ಬೇಡವೇ ಬೇಡ. ಈಗ ಲೆವೆಲ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಅವ್ರು ನಿಮ್ಮನ್ನ ಈ ಥರ ಟೀಸ್ ಮಾಡ್ತಾರೆ ಅಂದಾಗ ಅದನ್ನೆಲ್ಲ ತೊಗೊಂಡು ಏನು ಮಾಡೋಕ್ಕಾಗತ್ತೆ. ಎಲ್ಲರೂ ಎಷ್ಟೇ ಇರಲಿ, ಕೋಟಿ ಇರಲಿ, ಬಂಗ್ಲೆ ಇರಲಿ, ಎಲ್ಲರೂ ಒಂದಿನ ಜೀವನದಲ್ಲಿ ಬಿಟ್ಟು ಹೋಗಲೇಬೇಕು. ದೇವರು ನಿಮ್ಮ ಟೈಮ್ ಮುಗೀತು, ನಿಮ್ಮ ಸ್ಟಾಪ್ ಮುಗೀತು, ಬನ್ನಿ ಅಂದಾಗ ನಾವು ಹೋಗ್ತಾ ಇರಬೇಕು. ನಿಜವಾಗ್ಲೂ ಲೈಫ್ ಅನ್ನೋದು ಬಂಡಿ ಇದ್ದಂಗೆ, ಟ್ರೈನ್ ಇದ್ದಂಗೆ. ಅದರಲ್ಲಿ ನಾವು ಜರ್ನಿ ಮಾಡ್ತಾ ಇದ್ದೀವಿ. ಎಷ್ಟೊಂದು ಜನ ಹೊಸದಾಗಿ ಬರ್ತಾ ಇರ್ತಾರೆ, ಹೊಸದಾಗಿ ಸ್ಟಾಪ್ ಬಂದಾಗ ಅವ್ರು ಇಳ್ಕೊಳ್ತಾರೆ. ನಮ್ಮದು ಹಂಗೆ ಅಲ್ವಾ ಫ್ರೆಂಡ್ಸ್. ಸೊ ನನಗೆ ಹಂಗೆ ಅನ್ನಿಸ್ತು. ನಾನು ಅದನ್ನು ಅವಳಿಗೆ ಹೇಳಿದೆ. ಸೊ ನೀನು ಈ ಥರ ಅದನ್ನೇ ತಲೆ ಕೆಡಿಸ್ಕೊಂಡು ಇರೋದಕ್ಕಿಂತ ನಿನ್ಗೆ ಹೊಸ ಫ್ರೆಂಡ್ಸ್ ಆಗ್ತಾರೆ, ಅವರಿಂದ ಹೊಸ ವಿಚಾರಗಳನ್ನ ತಿಳ್ಕೊಳ್ಬೋದು. ನೀನು ಏಕೆ ಅವ್ರು ಹಿಂಗಂದ್ರು ಇವ್ರು ಹೆಂಗಂದ್ರು ಅಂತ ನಿನ್ನ ಸಂಸಾರದ ಬಗ್ಗೆ ಕಾಳಜಿ ಮಾಡು. ಫ್ಯಾಮಿಲಿ, ಅತ್ತೆ ಮಾವ, ಗಂಡ ಮಕ್ಕಳು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು. ಅವ್ರೇನಾರು ಅಂದರೆ ಮಾತ್ರ ತಲೆ ಕೆಡಿಸ್ಕೊ, ಬಿಟ್ಬಿಡು ಅಂತ ಅವಳಿಗೆ ಸಜೆಸ್ಟ್ ಮಾಡಿದ್ದೀನಿ. ಈ ಏರ್ ಸ್ಪ್ರೇ ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲು ಇಲ್ಲಿ ದಾಸವಾಳನ ತೊಗೊಂಡಿದ್ದೀನಿ. ನೋಡಿ, ಈ ಥರ ರೆಡ್ ದಾಸವಾಳ. ಎಲೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಹೂವು ಮಾತ್ರ ತೊಗೊಂಡಿದ್ದೀನಿ. ಆಮೇಲೆ ಬಿಳಿ ಎಳ್ಳು, ಮೆಂತ್ಯ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಆನಿಯನ್, ಒಂದು ದಪ್ಪ ಸೈಜ್ದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಹಾಕಿ ಫಸ್ಟು ಇವಾಗ ಕುದಿಯೋದಕ್ಕೆ ಇಟ್ಕೊಳ್ಳೋಣ. ಫಸ್ಟು ದಾಸವಾಳ ಹೂವು ಚೆನ್ನಾಗಿ ಕುದೀಲಿ. ಆಮೇಲೆ ಮತ್ತು ಎಳ್ಳು, ಈರುಳ್ಳಿ, ಮೆಂತ್ಯ ಇದೆಷ್ಟನ್ನು ಹಾಕಿ ನಾನಿಲ್ಲಿ 2 ಲೋಟ ನೀರು ಇಟ್ಕೊಂಡಿದ್ದೀನಿ. 1 ಲೋಟ ನೀರಾಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ಇದೆ 4 ಇಂಗ್ರೀಡಿಯೆಂಟ್ಸ್ ಹಾಕಿ ಕುದಿಸ್ಕೋಬೇಕು. ಅದು ಚೆನ್ನಾಗಿ ಕುದ್ದಿದ್ದಾದಮೇಲೆ ಸೋಸ್ಕೊಂಡು ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ಬೆಂದಿದ್ದೆಲ್ಲ ಆಯಿತು. ಇದನ್ನು ಕೈಯಲ್ಲಿ ಒಂದು ಸ್ವಲ್ಪ ಕಿವುಚಿ ರಸನ ಬಿಟ್ಕೊಳ್ಳೋಣ. ಇದನ್ನು ಇಟ್ಕೊಳ್ಳೋದಕ್ಕೆ ಒಂದು ಬಾಟ್ಲು ಬೇಕಲ್ವಾ, ಬಾಟ್ಲು ರೆಡಿ ಮಾಡ್ಕೊಳ್ಳೋಣ ಅಂತ. ನನ್ನ ಹತ್ರ ಒಂದು ಫೇಸ್ ವಾಶ್ದು ಇದಿತ್ತು ನೋಡಿ, ಗುಡ್ ವೈಬ್ಸ್ದು. ಇದರಲ್ಲಿ ಪೈಪ್ ಇದೆ. ಈ ಥರ ಪೈಪ್ ಇರೋದನ್ನ ನಾನು ಬಿಸಾಕೋಕೆ ಹೋಗಲ್ಲ, ಇದನ್ನು ಇಟ್ಕೊಂಡಿರ್ತೀನಿ. ಈ ರ್ಯಾಪು ತೆಗೆದ್ರೆ ಅಂಟೆಂಟ್ ಥರ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಬಿಸಿನೀರು ಕಾಯಿಸಿ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಒಂದು 10 ನಿಮಿಷ ಅದನ್ನು ನೆನೆಸಿಡ್ತೀನಿ.
ಆ ನೆನೆಸಿಟ್ಟು ಆದಮೇಲೆ ನೋಡಿ ಈ ಥರ ಈಸಿಯಾಗಿ ಆ ಮೇಲ್ಗಡೆ ರ್ಯಾಪನ್ನು ತೆಗಿಬೋದು, ಒಂಚೂರು ಅಂಟೋದಿಲ್ಲ. ಸೊ ಇದೊಂದು ಟಿಪ್ನ ಯೂಸ್ ಮಾಡಿ ಫ್ರೆಂಡ್ಸ್. ಈ ಥರ ಸ್ಪ್ರೇ ಬಾಟಲ್ಗಳನ್ನ ಮಾತ್ರ ಬಿಸಾಕೋದಕ್ಕೆ ಹೋಗಬೇಡಿ, ಇದು ಯಾವುದಕ್ಕಾದ್ರೂ ಯೂಸ್ ಆಗ್ತಾ ಇರುತ್ತೆ. ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಬಾಟಲ್ಗೆ ಫಿಲ್ ಮಾಡ್ಕೊಳ್ಳೋಣ. ನಾನಿವಾಗ ಸೋಸ್ಕೊಳ್ತಾ ಇದ್ದೀನಿ ಕೈಯಲ್ಲಿ. ಸ್ವಲ್ಪ ಇದು ದಾಸವಾಳ ಮತ್ತು ಮೆಂತ್ಯ ಹಾಕಿದ್ವಲ್ಲ, ಹಾಗಾಗಿ ಸ್ವಲ್ಪ ಲೋಳೆ ಥರ ಇರುತ್ತೆ ನೋಡಿ. ಇವಾಗ ಫಿಲ್ ಮಾಡಿ ಇಟ್ಕೊಂಡ್ರೆ ಆಯಿತು. ಈ ಸ್ಕಾಲ್ಫಿಗೆ ಹಾಕೊಳ್ಳೋದಕ್ಕೂ ನಮಗೆ ಈಸಿ ಆಗುತ್ತೆ ನೋಡಿ, ಅದು ಸ್ಪ್ರೇ ಬಾಟಲ್ ಆಗಿರೋದ್ರಿಂದ. ಓಕೆ ಫ್ರೆಂಡ್ಸ್, ಈಗ ರೆಡಿ ಆಯಿತು. ಸೊ ನೋಡಿ, ಈ ಥರ ಒಂದು ನನ್ನ ಹತ್ರ ಒಂದು ಇದು ಫೇಸ್ ವಾಶ್ದು ಬಾಟಲ್ ಇತ್ತು. ಇದನ್ನ ಕ್ಲೀನ್ ಮಾಡಿ ಇವಾಗ ಇದಕ್ಕೆ ತುಂಬಿಸಿಟ್ಕೊಂಡಿದ್ದೀನಿ. ಇದನ್ನ ನಮ್ಮ ಸ್ಕಾಲ್ಫಿಗೆ ನಾವು ಸ್ನಾನಕ್ಕೆ ಹೋಗ ಒಂದು ಅರ್ಧ ಗಂಟೆ ಮುಂಚೆ, ಟೈಮ್ ಇದ್ರೆ 1 ಅವರ್ ಬಿಡಿ, ಟೈಮ್ ಇಲ್ಲ ಅಂದರು ಅರ್ಧ ಗಂಟೆ ಮುಂಚೆ ಇದನ್ನ ಈ ಸ್ಕಾಲ್ಫಿಗೆ ಎಲ್ಲ ಕಡೆ ಸ್ಪ್ರೇ ಮಾಡಿಕೊಂಡು ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಮಸಾಜ್ ಮಾಡಿ ಕೂದಲನ್ನ ಕಟ್ಕೊಂಡು ಆಮೇಲೆ ವಾಶ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರತ್ತೆ. ನಮ್ಗೆ ಏನಾದ್ರು ಏರ್ ಫಾಲ್ ಆಗ್ತಾ ಇದ್ರೆ, ಆಮೇಲೆ ಏರ್ ಏನಾದ್ರೂ ಡ್ಯಾಮೇಜ್ ಆಗ್ತಾ ಇದ್ರೆ, ಮತ್ತೆ ಇದು ದಾಸವಾಳ ಮತ್ತೆ ನಾವು ಈ ಮೆಂತ್ಯನ ಯೂಸ್ ಮಾಡಿದೀವಲ್ವಾ, ಅದರಿಂದ ತುಂಬಾನೇ ಚೆನ್ನಾಗಿರತ್ತೆ. ಏರು ಒಂಥರ ಶೈನಿ ತರ ಫೀಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಾನು ಆಲ್ರೆಡಿ ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನಿಮ್ಗೂ ಸಜೆಸ್ಟ್ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಯೂಸ್ ಮಾಡಿ ನೋಡಿ, ನೀವೇನೆ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನಾವ್ ಯಾವ್ದೇ ರೀತಿಯ ಕೆಮಿಕಲ್ ಏನು ಯೂಸ್ ಮಾಡಿಲ್ಲ. ಇದನ್ನ ಯಾರ್ ಬೇಕಾದ್ರೂ, ಯಾವ ಏಜರ್ ಬೇಕಾದ್ರೂ, ಮಕ್ಳಿಗೂ ಇದನ್ನ ಹಾಕ್ಬೋದು. ನೀವು ಗರ್ಲ್ಸ್ ಏನಾರು ಇದ್ರೆ ಅವ್ರಿಗೂ ಏರ್ ಫಾಲ್ ಆಗ್ತಾ ಇದ್ರೆ ಇದನ್ನ ಯೂಸ್ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆನಿಯನ್ ಹಾಕೋದ್ರಿಂದ ನಮ್ಗೆ ಏನಾದ್ರೂ ಡ್ಯಾಂಡ್ರಫ್ ಏನಾದ್ರು ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಇದ್ರೂ ಕಮ್ಮಿ ಆಗುತ್ತೆ. ಸೊ ದಾಸವಾಳ ನಿಮ್ಗೆ ಎಲ್ರಿಗೂ ಗೊತ್ತಿರೋ ತರ ತುಂಬಾನೇ ಬೆನಿಫಿಟ್. ಸೊ ಅದನ್ನ ನಾವು ತಿನ್ನೋದಕ್ಕೂ ದೇಹಕ್ಕೂ ಯೂಸ್ ಮಾಡ್ಬೋದು, ಕುಡಿಬಹುದು ಜ್ಯೂಸ್ ಎಲ್ಲ ಮಾಡ್ಕೊಂಡು. ನಾನು ಇದನ್ನ ಏರ್ ಫಾಲ್ ರೆಮಿಡಿಗೆ ಅಂತಾನೆ ಯೂಸ್ ಮಾಡ್ಕೊಂಡಿದೀನಿ. ಆಮೇಲೆ ಎಳ್ಳು, ಸಾಮಾನ್ಯವಾಗಿ ಎಳ್ಳೆಣ್ಣೆನ ಕೂದಲಿಗೆ ಯೂಸ್ ಮಾಡ್ತಾರೆ. ನಾನು ಅದನ್ನ ಹಾಕಿ ಕಾಯಿಸಿದೀನಿ. ಮತ್ತೆ ಆಯಿಲ್ ಏನು ಯೂಸ್ ಮಾಡಿಲ್ಲ, ಓನ್ಲಿ ನೀರ್ ಹಾಕಿ ಇದನ್ನ ರೆಡಿ ಮಾಡ್ಕೊಂಡಿರೋದಲ್ವಾ. ಸೊ ಹಾಗಾಗಿ ನೀವು ಒಂದ್ 5 ನಿಮಿಷ, ಒಂದು ಅರ್ಧ ಗಂಟೆ ಹಾಕೊಂಡು ನೀಟಾಗಿ ಬಿಟ್ಟಿದ್ದಾದ್ಮೇಲೆ ಮಾಮೂಲಿ ಶಾಂಪೂ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಹಾಕೊಂಡು ವಾಶ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ರೆಡಿ ಆಯ್ತು ಇವಾಗ. ಇದನ್ನ ಇವಾಗ ತೋರಿಸ್ತೀನಿ ನಾನು ನಿಮಗೆ ಯಾವ ತರ ಸ್ಕಾಲ್ಫಿಗೆ ಹಾಕೊಂಡು ಮಸಾಜ್ ಮಾಡೋದು ಅಂತ. ಇದನ್ನ ಸ್ವಲ್ಪ ಸ್ವಲ್ಪನೇ ತಗೊಂಡು ನೋಡಿ, ಈ ತರ ಸ್ಕಾಲ್ಫಿಗೆ ಇದರಿಂದನೇ ಮಾಡ್ಕೊಳ್ಳೋಣ. ಈ ತರ ತುಂಬಾ ಚೆನ್ನಾಗಿರತ್ತೆ. ಸೊ ಎಲ್ಲ ಕಡೆ ಕೂದಲುಗೂ ಮಾಡ್ಕೊಳ್ಬಹುದು. ಈ ತರ ಸೊ ಇದು ಎಲ್ಲ ಕಡೆ ಹಾಕೊಂಡಾದ್ಮೇಲೆ ನಮ್ಮ ಇದರಿಂದ ಈ ತರ ಮಸಾಜ್ ಮಾಡ್ಕೊಳ್ಬೇಕು. ಸೊ ಎಲ್ಲ ಕಡೆ ಹಾಕೊಂಡು ಈ ತರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ರೂಟಲ್ಲಿ ಏನಾದರೂ ಇಚ್ಚಿಂಗ್ ತರ, ರೂಟಲ್ಲಿ ಏನಾದ್ರು ಡ್ಯಾಮೇಜಸ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಇದು ಹೋಗುತ್ತೆ ಫ್ರೆಂಡ್ಸ್. ಸೊ ಇದನ್ನ ಟ್ರೈ ಮಾಡಿ. ಈ ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.